ಸ್ಟಾರ್ಟ್ ಆಗೋದ್ರದ್ದು ಎಷ್ಟು ಟೈಮು ನೋಡುವಾಗ 3 ಗಂಟೆಯಿಂದ ಪರಿಸ್ಥಿತಿ ಬರ್ತಂತ ಅನ್ಕೊಂಡಿದ್ದಿಲ್ಲ ಬಿಡು. ಇದು ಧಾರವಾಡ ಬಂದು ಸ್ಟಾಪ್ ಐತೆ. ನಾನು ಬೇಸ್ಕೊಂಡು ಕಾಣಂಗೆ ಆಗ್ತಿದ್ದಾವ ಪೆಟ್ರೋಲು 500 ಹಾಕಿ ಒಂದು ವಾರದ ಕೆಳಗ. ಈಗ ನಾಯಿಗಳೊಂದು ಕಾಟ ಏನು ಡಬಲ್ ಟ್ರೈನ್ ಬಂತು ನೋಡಿ. ಯಾವತ್ತು ಬಂದಿಲ್ಲ ಟ್ರೈನ್ ಒಳಗೆ ಅಷ್ಟೇ. ನೈಟೇ ಎಡಗಂಡು ನೋಡ್ಕೊಂತೈತೇನೋ ಆತೇನೋ ಹತ್ತ ಇಲ್ಲ ಆಯ್ತು ನೋಡಪ್ಪ. ಇಲ್ಲಿ ಪೆಟ್ರೋಲ್ ಇಲ್ಲ ಅಂದರೆ ಧಾರವಾಡ ಗಾಡಿ ಬಿಟ್ಟು ಯಾವ ಲಾರಿ ನಿಂದಿರ್ಸೋಮ ಅಷ್ಟೇ. ಒಂದು ಲಾರಿನ ಲಿಫ್ಟ್ ಕೇಳಿ ನಿಂದಿರ್ಸಿದ್ವಿ. ಆ ಲಾರಿ ಡ್ರೈವರ್ ಅವರು ಪಾಪ ಭಯ ಬೀಳ್ತಿದ್ರು, ಏನೋ ಈ ಟೈಮಲ್ಲಿ ಯಾಕೆ ಲಿಫ್ಟ್ ಕೇಳ್ತಿದ್ದಾರೆ ಅಂತ. ಸೊ ಆದ್ರೂ ಕೊಟ್ಟರು ಅವರು. ಆ ಲಾರಿ ಡ್ರೈವರ್ ನಮ್ಮನ್ನು ಕಳ್ಳರು ಅನ್ಕೊಂಬಿಟ್ಟಿದ್ದಾರೆ. ನೋಡ್ಬೋದು ಗಾಡಿನ ನಾವು ಬೇರೆ ಒಂದು ಧಾರವಾಡ ಅಂತಿದೆ ಇಲ್ಲಿ ಒಂದು ಏರಿಯಾ, ಆ ಏರಿಯಾದಲ್ಲಿ ಬಿಟ್ಟು ಬಂದಿದ್ದೀವಿ. ಬಿಟ್ಟ ಮೇಲೆ ಇವಾಗ ಸೀದಾ ಮತ್ತೆ ಇಲ್ಲಿ ಕೆಲಸಕ್ಕೆ ಬಂದ್ವಿ. ಕೆಲಸ ಮುಗಿಸ್ಕೊಂಡು ಇವಾಗ ಬಂದು ಮತ್ತೆ ಗಾಡಿ ತಗೊಳಕ್ಕೆ ಹೋಗ್ತಿದ್ದೀವಿ ನಡ್ಕೊಂಡು. ಗಾಡಿ ಇದ್ರೂ ನಡ್ಕೊಂಡು ಹೋಗ್ತಿದ್ದೀವಿ. ಫಾಲ್ತು ಯಾರೋ ಡ್ರಾಪ್ ಕೇಳ್ತೀನಿ ಕೊಟ್ಟರೆ ಹೋಗೋದು, ಮತ್ತು ಇಲ್ಲಾಂದರೆ ನಡ್ಕೊಂಡು ಹೋಗೋದು. ಏನು ಮಾಡಿದ್ವಿ ಇಲ್ಲಿಂದ 1.5-2 ಕಿಲೋಮೀಟ್ರ್ ಅಷ್ಟೇ. ಪೆಟ್ರೋಲ್ ಹಾಕ್ಸಿಟ್ಟಿದೆ ವಾರದ ಕೆಳಗೆ 500 ರೂಪಾಯಿ ಪೆಟ್ರೋಲ್ ಹಾಕಿದ್ದೆ. ಮನೇಲಿ ತಗೊಂಡು ಹೋಗ್ಬಿಡ್ತಾರೆ, ಪೆಟ್ರೋಲ್ ಹಾಕ್ಸಂಗಿಲ್ಲ. ಟೈಮ್ ಬಂದಾಗ ಯಾವನು ಏನು ಮಾಡೋಕ್ಕಾಗಲ್ಲ. ಜೋಬಲ್ಲಿ ದುಡ್ಡು ಇಟ್ಕೊಂಡು ನಮ್ಮ ಕೈಯಲ್ಲಿ ಗಾಡಿ ಇಟ್ಕೊಂಡು ಗಾಡಿ ನಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಟೈಮ್ ಹೇಳ ಕಷ್ಟ ಸುಖ ಮಾತಾಡು. ಪರಿಸ್ಥಿತಿ ಬರ್ತದೆ ಅಂತ ಅನ್ಕೊಂಡಿದ್ದಿಲ್ಲ. ಸೊ ಬಂದಿದೆ, ಏನು ಮಾಡೋಕ್ಕಾಗಲ್ಲ, ಅನ್ಭವಿಸ್ಬೇಕು. ಶಾಲೆಗೆ ಹೋಗ್ಬೇಕಾದ್ರೆ ಲಿಫ್ಟ್ ಕೇಳ್ತಿದ್ದೆ, ಅವ ಯಾರು ಕೊಟ್ಟಿಲ್ಲ ಅಂದ್ರೆ ಕೂಡ ಏನು ಫೀಲ್ ಆಗ್ತಿದ್ದಿಲ್ಲ. ಇವಾಗ ಲಿಫ್ಟ್ ಕೈ ಹಿಂಗೆ ಇಟ್ಟವಾಗ ಯಾರು ಕೊಡದ್ರೆ ಹಂಗೆ ಹೋದ್ರೆ ಒಂಥರ ರೆಸ್ಪೆಕ್ಟ್ ಎಲ್ಲ ಮರ್ಯಾದೆ ಹೇಳಂಗೆ ಆಗುತ್ತೆ. ಸೊ ಬೇಬಿಗೆ ಯಾರು ಲಿಫ್ಟ್ ಕೊಡ್ತಿಲ್ಲ ಬೈಕ್. ಬಂದ ನೋಡ, ಇನ್ನೊಬ್ಬತ್ತ ಬಂದ ನೋಡು. ಮುಟ್ಟಿಲ್ಲ, ಕಂಬದ ಸೈಡ್ ಬಿಟ್ಟಾಗೆ ಸರಿ ಐತೆ. ಭಯ ಇದು ಏರಿ ಅಮ್ಮ. ಬೆಳಗ್ಗೆನೂ ಸ್ಟಾರ್ಟ್ ಆಗೋಗೈತೆ ಇದ್ರದ್ದು. ಪೆಟ್ರೋಲ್ ಇವ್ರು ಓಪನ್ ಮಾಡಿರಲ್ಲ, ಬಂಕ್ ಬಗ್ಲಿಗೆ ಬಿಟ್ಟಾಗಿದ್ವಿ. ಇಲ್ಲಿಲ್ಲ ಅಂದ್ರೆ ಮತ್ತೆ 1 ಕಿಲೋಮೀಟ್ರ್ ಹೇಗಡಿ. ಹಾಂ ಬ್ಯಾಕ್ ಸೈಡ್ ಅನ್ಬೇಕು ಇಂಗ್ಲೀಷ್ನಲ್ಲಿ. ನಮಗೆ ಅರ್ಥ ಆಗಲ್ಲ ಗುರು. ಬಾಗ್ರು ಎಲ್ಲ ನನಗೆ ಗೊತ್ತಾಗತ್ತೆ. 100 ರೂಪಾಯಿ ಕಣ. ಬೆಳಿಗ್ಗೆ 3 ಗಂಟೆ ಬಂದಿದ್ವಿ. ಈ ಥರ ಇರಂಗಿಲ್ಲ ನಿಮ್ಮದು. ಬಿಟ್ಟು ಹೋಗೋದು ಗಾಡಿನಿಲ್ಲ ಅಂದೆ. ಬೇಡಪ್ಪ ಕತ್ಲಿತ್ತಿರಲ್ಲ. ನಾನು ಅಸಲು ಯಾವತ್ತು ಯೂಸ್ ಮಾಡಿಲ್ಲ ಚೌಕು. ಹೋಲ್ತಲ್ಲ ಇದು ಪೆಟ್ರೋಲ್ಗಿನ ಆಫ್ ಮಾಡ್ಯಾರ ಅಂತ. ಪ್ಲಗ್ ಇಟ್ಟಲ್ಲ ಎಷ್ಟು ತಗೊಂಡು ನಾನು ಆಗ. ನೀವು ಹೋದ್ಮೇಲೆ ಇವಾಗ ಡೆಡ್ಲಿ ವಾರ್ನಿಂಗ್ ಕೊಡ್ಬೇಕು. ಗಾಡಿ ಮುಟ್ಟಕ್ಕೆ ಹೋಗ್ಬೇಡ್ರಿ ಅಷ್ಟೇ. ರಾತ್ರಿ 2 ಗಂಟೆ ಬಿಲ್ಡಪ್ ಕೊಟ್ಬಿಡ್ತೀನಿ. ಇವಾಗ 1 ಗಂಟೆ ಅಂದ್ಬಿಟ್ಟು ತಲೆ ಕೆಟ್ಟು 12 ಗಂಟೆ ನಾನು ಆ ಟೈಮ್ದಾಗ ಕತ್ಲದಾಗ ಸಿಬಿದ್ದೀನಿ ಕಾಡಾಗ. ನಾಯಿಗಳು ಹೆಂಗೆಲ್ಲ ಬಿದ್ದದ ಗೊತ್ತಾನು. ಒಂದ್ಸಲ ಹಾಕಿ ಬಿಡ್ತಾರ 30 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾರ. 1 ತಿಂಗಳು ಹೊಡಿತಾರೆ 30 ರೂಪಾಯಿ. ಹಾಕ್ಸಿನಲ್ಲ ಅಂದ್ಬಿಡ್ತಾರ. ನನಗೆ ಅರ್ಥ ಇದ್ದೀನಿ ಅಂದರೆ ಫೀಲಿಂಗ್. ರೋಡಲ್ಲಿ ಲಿಫ್ಟ್ ಕೇಳಿದ್ದೀನಿ ಸುಮಾರು ಒಂದು 10 ಜನಕ್ಕೆ ಕೇಳಿದ್ದೀನಿ. ಒಬ್ಬನೂ ಇಲ್ಲ ಅಂದಾರ. ಖಾಲಿ ಸಿಂಗಲ್ ಹೋಗ್ತಿದ್ದಾರೆ, ಎಲ್ಲವನ್ನೂ ಇಲ್ಲ ಅಂದಾರ. ಈ ರೋಡ್ರಲ್ಲಿ ನಾನು ಹೋಗ್ಬೇಕಾದ್ರೆ ನಾನು ಕೇಳಿದ್ರೆ ಪ್ರತಿಯೊಬ್ಬನ ಕೊಟ್ಟಿದ್ದೀನಿ ಲಿಫ್ಟು. ಇನ್ನೊಂದ್ಸಲ ನಾನು ಕೊಡೋಲ್ಲ ಅಂತ ಅಂತೀನಿ. ಬಟ್ ಅಷ್ಟೇ ಅವ್ರಿಗೆ ಕೇಳಿದ್ಮೇಲೆ ಇನ್ನು ಗಾಡಿ ಹೆಂಗೆ ಸ್ಟಾಪ್ ಆಗಿಬಿಡುತ್ತೆ. ಕೊಟ್ರಪ್ಪ ಲಿಫ್ಟ್ ಸ್ವಲ್ಪ ಕಷ್ಟ ಸುಖದಾಗ ಎಲ್ಲರೂ ಹೆಲ್ಪ್ ಮಾಡಿರಿ ನೀವು ಯಾರಿಗೇನಾಗಲಿ ಪ್ಲೀಸ್. ಅಲ್ಲಿ ಕೆಲಸ ಮಾಡ್ಬೇಕಾರೆ ಫುಲ್ ಇದೆ ಭಯ ನನಗೆ. ಗಾಡಿದೇ ಚಿಂತೆ ಐತೆ ನೋಡು. ಇದು ಯಾವುದಪ್ಪ 200 ರೂಪಾಯಿ ದುಡ್ಡಕ್ಕೆ 20,000 30,000 ರೂಪಾಯಿ ಗಾಡಿ ಕಳ್ಕೊಂಡೇನೋ ಅಂತ ಭಯ ಬಿಟ್ಟಿತ್ತು. ಟೈಮ್ 8 ಆಯ್ತು ನೋಡಿ ಗ್ಯಾರಂಟಿ. ಸೂರ್ಯ ಆ ಆ್ಯಂಗಲ್ ಆಗೈತೆ ಅಂದರೆ 8. ಹಾಂ ಮತ್ತು ಕೆಂಪಗಿರ್ಬೇಕು ಸೂರ್ಯ. ಕೆಂಪಾಗೈತೆ ಅಂದರೆ 7 ಗಂಟೆ 7:45 ಹಂಗೆ. ಸ್ವಲ್ಪ ವೈಟ್ ಹಾಕಿ ಬಂದಂದ್ರೆ 8 ಮುಗಿತು ಕತೆ. ಅಲ್ಲ ಕೈ ಇಟ್ಟವಾಗ ಹಿಂಗೆ ಇಟ್ಟಿದ್ವಿ, ಹಿಂಗೆ ಮುಂದಕ್ಕೆ ಹಿಂಗೆ ಹೋಗ್ಬಿಟ್ರೇನೋ ನಮ್ಗೆ ಏನು ಮರ್ಯಾದೆ ಕೊಡೋಲ್ರಲ್ಲ. ನಮ್ಮ ಮಾತಿಗೆ ಬೆಲೆ ಇಲ್ಲ, ಆ ಫೀಲಿಂಗ್ ಬಂದ್ಬಿಡುತ್ತೆ. ಇಲ್ಲೇ ಇಲ್ಲ ಇದಾರ ಅವ್ರ ಚೆಂಟರ್ ಫ್ಯಾಮ್ಲಿ ಅವರು ಇದಾರ. ಸುಮ್ಮನೆ ಫೋನ್ ಮಾಡಿ ಕರೆದ್ರೆ ಬರೋಂಗೆ ಇದಾರ ಬಿಡು.
ಅಂದರೆ ಫಾಲ್ಸ್ ಆಗ್ಬಿಡ್ತದೆ ಅಷ್ಟೇ, ಗೊತ್ತಾಗ್ಬಿಡ್ತು ಇವನೇನಪ್ಪ ಹಿಂಗೆ ಪೆಟ್ರೋಲೇ ಕೂಡ ರೊಕ್ಕ ಇಲ್ಲ. ನಿನ್ನೆ ಮನೇಲಿ ಏನೋ ಮಾಡ್ಕೊಂಬರಕ್ಕಂತ ಪ್ರಯತ್ನ ಮಾಡಿದ್ರೆ ಅದು ಆಗಲಿಲ್ಲ, ಅಂಗಡಿಯಲ್ಲೇ ಕೊಂಡ್ಕೊಬರಂಗಾಯ್ತು ಫೀಲಿಂಗು. ಗುಡ್ಡ ಹತ್ತಿದ್ದೀವಿ ಇವಾಗ. ಮಲ್ಲಿದೆ ಪಾಪ ನಿನ್ನೆ ATM ಕಾರ್ಡ್ ಕಳ್ಕೊಂಡ್ಬಿಟ್ಟಿದ್ದಾನೆ ಚರ್ಚಲ್ಲಿ. ಅಲ್ಲ ಹೌದು, ಹೆಂಗೆ ಮತ್ತೆ ಸಿಕ್ತಾ ಅವ್ನು ಎಲ್ಲಿವೇನಂತ? ಸಿಕ್ಕಿಲ್ಲ ಅಂತ. ಇದು ಶೂಟ್ ಆದಮೇಲೆ ಬ್ಯಾಂಕ್ ಹೋಗಿ ಕೇಳ್ಕೊಂಬರ ಹೆಂಗ ಏನು ಕತೆ ಅಂತ. ಬ್ಲಾಕನ್ನು ಮಾಡಿದ್ದ? ಇಲ್ಲ, ಆಯ್ತು, ಕಾಲ್ ಬ್ಲಾಕ್ ಮಾಡಿಲ್ಲ. ಅಲ್ಲಿ ನಂಬರ್ ಬರ್ತದೆ, ನಮ್ಮ ಮೆಸೇಜ್ ಕಳ್ಸಿದ್ರೆ ಬ್ಲಾಕ್ ಆತಂತ. ಏನ ಮೆಸೇಜ್ ಕಳಿಸಿದ್ರೆ ಬ್ಲಾಕ್ ಮಾಡ್ತಾರೆ. ಬಾಡ ಬಿಟ್ಟು ಎದಕ್ಕೆ ಬ್ಲಾಕ್ ಮಾಡ್ತಾರೆ? ಅಲ್ಲ ಏನೇನು ಅಷ್ಟೇ ಕಂಡಿಡಿಬೋದೇನೋ ಅಂತಾರೆ ನೀ. ಅಲ್ಲ ಕನ್ನಡದಲ್ಲ ಅದು, ಕನ್ನಡ ಕೂಡ ಹೆಂಗೆ ಬರ್ತದೆ ಹೇಳು? ಓಪನ್ ಆಗಿ ತಗೊಂಡು ಬರ್ಬೋದ? ಡ್ರಾ ಮಾಡ್ತಾ ಬರ್ತದ? ಅದೇಪ್ಪ OTP ಪ್ರಾಬ್ಲಮ್ ಏನಿಲ್ಲ. ನಿಮ್ಮ ಕಾರ್ಡ್ ಸಿಕ್ಕಿರುತ್ತಾ ಹೊಡಿತಾರಲ್ಲ, OTP ಏನ ಅವ್ರಿಗೆ ಗೊತ್ತಾಯ್ತಂದ್ರೆ ಮುಗೀತು. ಅಂದ್ರೆ ನಾನು ಹೇಳಿದ್ರಲ್ಲ ಅವ್ರಿಗೆ ಗೊತ್ತಾಗೋದು. ಹೇಳೋದು ನಾನು ಪೋಸ್ಟ್ ಆಫೀಸು ಕಾಮಿಡಿ ಮಾಡ್ತಾ ನಿಂದ್ರೆ ಹುಡುಗ ಪಾಪ ನೀವು ಇಲ್ಲರಿ ಬಂದು ವಾಪಸ್ ಹೋಗಾಕ. ಒಬ್ಬ ಹುಡುಗನ ಕಳಿಸಿದ್ವಿ ಇನ್ನೂ ಸ್ವಲ್ಪ ತರಕ. ಈ ಸರಗಲ್ಲಿ 4 ಪ್ಯಾಕೆಟು. ಅವ್ನು ಪಾಪ ಗುಡ್ಡ ಹತ್ತಿ ಬರೋಕೆ ಮತ್ತೆ ನಾನ್ ಸ್ಟಾಪ್ ಆರಾಮ ಎಕ್ಕಿ ಬಿಡ್ತೀನಿ ಗುಡ್ಡ. ಇದನ್ನು ಬ್ಯಾಗ್ ಐತೆ, ಬ್ಯಾಗ್ ಇದ್ರೆ ಆರಾಮಾಗಿ ಬಂದು ನಾನ್ ಸ್ಟಾಪು. ಹೊಸದಾಗಿ ಬಂದ ನೋಡ್ಬೇಕಪ್ಪ, ನಾಟಕಗಳು ಮಾಡ್ತಿರ್ತಾರ. ಹೊಸದಾಗಿ ಬಂದಿರ್ತಾರಲ್ಲ ಗುಡ್ಡ, ಫ್ಯಾಮಿಲಿ ಜೊತೆ ಬಂದಿರ್ತಾರಲ್ಲ ಅಷ್ಟೇ. ಹುಡ್ರು ಮೆಲ್ಲಗೆ ಬರಮ್ಮ, ಅವ್ರು ದೊಡ್ಡ ಡನ್ಗಳನ್ನಂಗ. ಮೆಲ್ಲಗೆ ಬರಮ್ಮ ಚಪ್ಪಲಿ ಹಿಡಕರೆ. ಬೇಬಿ ಅಸಲ್ ನಿದ್ದೆನ ಮಾಡ್ತಿಲ್ಲ, ಬಿಸಿ ಇದ್ದ. ನಿನ್ನೆ ಕೂಡ ನಾನು ಫೋನ್ ಮಾಡಿದ್ದೆ, ಪಾಪ ಬಿಸಿ ಇದ್ದ, ಮಕ್ಕನಿದ್ದಿಲ್ಲ. ಬಿಸಿ ಇಲ್ಲ, ಮಲ್ಕೊಂಡಿದ್ದೆ. ಇವಾಗ ಕೊಂಡಾಗ ಒಳ ಹೋಗ್ಬಿಟ್ಟ ನೋಡು. ಹಾಗೆ ನಿಜ ನಿದ್ದೆ ಮಾಡಿದ್ರೆ ಇಲ್ಲಿ ಬ್ಲ್ಯಾಕ್ ಆಗಿ ಕಣ್ಣು ಒಳಗೆ ಹೋಗ್ಬಿಡ್ತಾವೆ ಅಷ್ಟೇ. ನಾನು ದಿನ 6 ತಾಸು ಮಕ್ಕಂತೀನಿ. 6 ಕೂಡ ಅಲ್ಲ, 5:30 ಅನ್ಕ 5 ತಾಸು ಮಕ್ಕಂತೀನಿ. ದಿನಕ್ಕೆ 8 ತಾಸು ಮಕ್ಕೋಬೇಕಂತಾರೆ. ಹಂಗಾರೆ ದಿನ 3 ತಾಸು ಬ್ಯಾಲೆನ್ಸ್ ಉಳ್ಸಾಕತ್ತೀನಿ ನಾನು. 8 ತಾಸು 5 ತಾಸನ ಮಕ್ಕಂತೀನಿ ನಾನು. ಆರಾಮ 9 ತಾಸು ಮಕ್ಕಂತೀವಿ. 9 ತಾಸು ಮಕ್ಕಂತೀವಿ. ಸರ್ ಇನ್ನಾಗ 11 12 ಗಂಟೆ ಆಗ್ಬಿಡ್ತಾ. ನೀನು ಏನಪ್ಪ ಇಲ್ಲೊಂದೇ ಫ್ಯಾಮಿಲಿ ಒಂದೇ ಇರ್ತಾರೆ ಅಷ್ಟೇ ಅಲ್ಲ, ಅಣ್ಣ ನೀವು. ನಿನ್ನಂಗೆ ರೂಮ್ ಇದ್ದಾಗ ಸಿನಿಮಾ ನಮ್ದು ಏನಾಗ್ತದೆ ತಮ್ಮ ರೂಮ್ ಇರ್ಬೇಕಂತ ಹಂಗಿರಂಗಲ್ಲ ಸೀನ್ ಅದು. ನಾವು ಮಾಡ್ಕೊಂಬದ್ರಾಗೈತೆ ಅಷ್ಟೇ. ಕೂದಲ ನೋಡಿ ಹೆಂಗೆ ಆಗ್ಬಿಟ್ಟಿದ್ದಾವೆಲ್ಲ. ಜಾತ್ರೆ ಮೊನ್ನೆ ಚರ್ಚೆ ವ್ಲಾಗ್ನಲ್ಲಿ ಫುಲ್ ಕರೆಕ್ಟ್ ಕೂತಿದ್ದೆವು ಕೂದಲ. ಇವಾಗ ನೋಡಿದರೆ ಹಿಂಗೆ ಅಡ್ಡಾಡ್ಬಿಟ್ಟವ. ಇದನ್ನು ಮತ್ತೆ ಸರಿ ಮಾಡ್ಕೋಬೇಕಂದ್ರೆ ಗಾಳಿ ಬಂದ ತಕ್ಷಣ ಮತ್ತೆ ಎಲ್ಲ ಎದುರೋಗ್ಬಿಡುತ್ತೆ. ಇನ್ನು ಮಾಡಿದ್ರು ಕೂಡ ವೇಸ್ಟು. ಇನ್ನು ಅದಕ್ಕೆ ಸುಮ್ಮನೆ ಬಿಟ್ಬಿಡೋದು. 24 ಗಂಟೆ ಕೂದಲೇ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇವ್ನು ಇನ್ನೂ ಬಂದಿಲ್ಲಲ್ಲ, ಅಲ್ಲಿ ಹುಡುಗ ಇದ್ದಾನಲ್ಲ, ಅವ್ನು ಅರ್ಧ ಗಂಟೆಯಿಂದ ತಿರುಗ್ತಾನೆ ಇದ್ದಾನಪ್ಪ. ಅರ್ಧ ಗಂಟೆ 15 ನಿಮಿಷ ಆಯಿತು. 2-3 ಸಲ ತಿರುಗ್ತಾನೆ ಬರ್ತಾನೆ. ಒಂದೊಂದು ಐಟಮ್ ಮಾಡ್ತಾ ಬರ್ತಿದ್ದಾನೆ. ಇವಾಗ ಮತ್ತೆ ತರ್ಸೋಕೆ ಮಂಡಾಳು ಖಾರ ಅವೆಲ್ಲ ತರ್ಸೋಕೆ ಕಳಿಸಿವಿ. ಇವೆಲ್ಲ ತರ್ಸಕತ್ತೀವಿ. ಅಲ್ಲಿ ಶೂಟ್ ಆಗಿಲ್ಲ ಅಂದ್ರೆ ಏನು ಮಾಡ್ತೀವಿ? ಯಾವನು ಬಂದು ಗದೆ ಶೂಟ್ ಅಂದರೆ ಸೆಕ್ಯೂರಿಟಿ ಅನ್ನಿ ಜರುಗ್ತಾಯ. ತೆಲುಗಿನಲ್ಲಿ ಒಂದು ಮೇಮೆ ಆಯ್ತಿದ್ದು. ಅಮ್ಮ ತುಂಬ ಒಳ್ಳೆ ಕೆಲಸ ಮಾಡಿ ಗುಡ್ಡ 4-5 ಸಲ ತಿಳಿದು ನಿನಗೆ ಏನಾದರೂ ಅವಾರ್ಡ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ. ನಮ್ಮ ಮಾಮರು ಇದಾರ, ಮಾತಾಡ್ತೀನಿ ತಡಿ. ಯೂಟ್ಯೂಬರಲ್ಲ ನಮ್ಮ ಮಾಮರೇ, ಮಾತಾಡ್ಸಿ ನಾನು ಅವಾರ್ಡ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ. ಓಕೆನಾ? ಖುಷಿ ಅಲ್ಲ? ಉದ್ರಿ ಮಾತು ನೋಡಿ. ಸ್ಪಾಟಿಗೆ ಬಂದಿದ್ದಾವೆ ಕರೆಕ್ಟಾಗಿ. ಕೆನ್ಸಿ ಇಲ್ಲೇ ಈಗ ಗೋಡೆಯಿಂದನೆಲ್ಲ ಮಾಡೋದಿವ ಶೂಟು. ಇವಾಗ ನೋಡಿದ್ರಲ್ವಾ, ಜಸ್ಟ್ ಇದು ಗುಡ್ಡದಲ್ಲೇ ಒಂದು 2% ಮಾತ್ರವೇ ನೋಡಿರೋದಿಲ್ಲಿ. 2% ಅಲ್ಲ, 1% ಅನ್ಬೋದು. ನಾನು ತುಂಬ ದೊಡ್ಡದಿದೆ. ತೋರಿಸ್ತೀನಿ ಸ್ವಲ್ಪ ನಿಧಾನ. ಈ ವಿಡಿಯೋಗೆ ಇಷ್ಟು ಸಾಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿಮಗೆ ನಾಳೆ ನಮಗೆ ಅಲ್ಲಿ ಗುಡ್ಡದ ಮೇಲೆ ಹೋಗಿದ್ದಲ್ಲ ಶೂಟ್ ಮಾಡೋದಕ್ಕೆ. ಅಲ್ಲಿ ಪೊಲೀಸರು ಬಂದರು. ಸೊ ನಮ್ಮನ್ನು ಕರ್ಕೊಂಡೋದ್ರು. ಅಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರು, ಎಲ್ಲಿ ಕರ್ಕೊಂಡೋದ್ರು ಅಂತೇಳಿ ನಿಮಗೆ ನಾಳೆ ವ್ಲಾಗ್ನಲ್ಲಿ ಗೊತ್ತಾಗುತ್ತೆ. ಸೊ ನಾಳೆ 9 ಗಂಟೆ ವ್ಲಾಗ್ ಮಿಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ರಲ್ವ, ಪ್ಲೀಸ್ ದಯವಿಟ್ಟು 5 ಮಂದಿ ಆದರೆ ವಿಡಿಯೋನ ಶೇರ್ ಮಾಡಿಬಿಟ್ಟು ಹೋಗಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್. ಲವ್ ಯು ಆಲ್. ಬಾಯ್.